ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾಗಿ ಚಾರ್ಜ್ ತೆಗೆದುಕೊಂಡಿದ್ದೇನೆ. ಇದೊಂದು ವಿಶೇಷ ಮತ್ತು ತುಂಬ ಸಂತೋಷದ ವಿಷಯ. ತಮಗೆಲ್ಲ ತಿಳಿದಿರುವ ಹಾಗೆ ನಾನು ಮೂಲತಃ ಇದೇ ಜಿಲ್ಲೆಯವನಾಗಿದ್ದರೂ ಜಾಸ್ತಿ ಹೊತ್ತು ಕಲಬುರಗಿ ನಗರದಲ್ಲಿ ನಾನು ಸಮಯ ಕಳೆದಿಲ್ಲ. ಹಾಗಾಗಿ ಈ ವ್ಯಾಪ್ತಿ ಏನಿದೆ ಇದು ನನಗೆ ಬೇರೆ ಯಾವ ನಗರ ಥರನೇ ಒಂದು ಹೊಸ ಪ್ರದೇಶ ಥರನೇ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದೆ. ಒಂದು ತುಂಬ ಈಗಾಗಲೇ ಹೇಳಿದಾಗೆ ಒಂದು ಸಂತೋಷ ಅಂತಂದರೆ, ಹುಟ್ಟಿದ ನಾಡಲ್ಲಿ ಇಲ್ಲಿಯ ಸ್ಥಳೀಯರಿಗೆ ನಮ್ಮ ಜನರಿಗೆ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಹಾಗಾಗಿ ಸರ್ಕಾರಕ್ಕೆ ನಾನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈಗಾಗಲೇ ಪ್ರಾಥಮಿಕವಾಗಿ ನಾನು ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಿ ಒಂದು ಕಿರು ಪರಿಚಯಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಅದರ ನಂತರ ಏನು ಅವರಿಂದ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ, ಯಾವ ರೀತಿ ನಾವು ಕಲಬುರಗಿ ನಗರದ ನಿವಾಸಿಗಳಿಗೆ ಒಂದು ಸುರಕ್ಷತೆಯ ಒಂದು ಭರವಸೆಯನ್ನು ನೀಡಬೇಕು, ಅದಲ್ಲದೆ ನಮ್ಮ ವೃತ್ತಿಪರತೆಯಲ್ಲಿ ಯಾವ ರೀತಿ ಸುಧಾರಣೆಗಳನ್ನು ನಾವು ತಂದುಕೊಳ್ಬೇಕು, ಒಂದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ, ಅದ್ರ ಜೊತೆಗೆ ಟೆಕ್ನಾಲಜಿಯನ್ನು ನಾವು ಯಾವ ರೀತಿ ಅಳವಡಿಸ್ಕೋಬೇಕು, ಸಂಚಾರ ಸುಧಾರಣೆಯಲ್ಲಿ ಟ್ರಾಫಿಕ್ ಒಂದು ಈಸನ್ನು ಯಾವ ರೀತಿ ತಂದುಕೊಳ್ಬೇಕು, ಅದೇ ರೀತಿ ಅಕ್ರಮ ಚಟುವಟಿಕೆಗಳ ಮೇಲೆ ಯಾವ ರೀತಿ ಕಡಿವಾಣ ಹಾಕಬೇಕು, ನಂತರ ವೃತ್ತಿಪರತೆಯಲ್ಲಿ ಏನೇನು ಸುಧಾರಣೆಗಳನ್ನು ತರಬೇಕು, ನಮ್ಮ ಸ್ಟೇಷನ್ ಪ್ರಿಮೈಸಸ್ಗಳನ್ನು ಯಾವ ರೀತಿ ಇಟ್ಕೋಬೇಕು, ಆ ರೀತಿ ನಾನಾ ರೀತಿಯ ಒಂದು ವಿಚಾರಗಳಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವುಗಳನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದರಲ್ಲಿ ಕೆಲವು ವಿಶೇಷವಾಗಿ ಗಮನ ಕೊಡಬೇಕಾದ ಕೆಲವು ವಿಷಯಗಳಿದೆ. ಈಗ ತಾವು ಹೇಳಿದ ಅಪರಾಧ ತಡೆಗಟ್ಟುವುದು ಮತ್ತು ಅಪರಾಧ ಪತ್ತೆ ಮಾಡೋದು. ಅಪರಾಧಿಗಳನ್ನು ಹಿಡಿದಾಗ ಮಾತ್ರ ಅಪರಾಧ ಪತ್ತೆ ಮಾಡೋದು ಒಂದು ಎಫೆಕ್ಟಿವ್ ಪ್ರಿವೆಂಟಿವ್ ಮೆಜರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಮಾದಕ ವಸ್ತುಗಳ ಮೇಲೆ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ನೆಕ್ಸ್ಟ್, ಈಗ ತಮಗೆಲ್ಲ ಗೊತ್ತಿದೆ, ಸರ್ಕಾರ ಸೈಬರ್ ಕ್ರೈಮ್ ಅಪರಾಧಗಳಿಗೆ ಎಷ್ಟು ಒತ್ತನ್ನು ಕೊಟ್ಟು ಈಗಾಗಲೇ ಇಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ ಇದೆ. ಅದಲ್ಲದೆ ಅದಕ್ಕೆ ವಿಶೇಷವಾದ ಸಪ್ರೇಟ್ ಸಬ್ ಡಿವಿಷನ್ ಕೂಡ ಮಾಡಲಾಗಿದೆ. ಅದರ ಉಸ್ತುವಾರಿ ಇನ್ನೊಬ್ಬರು ACP ಅವರಿದ್ದಾರೆ. ಅಲ್ಲಿಯೂ ಕೂಡ ನಮ್ಮ ಏನು ಈ ಸೈಬರ್ ರೆಸ್ಪಾನ್ಸ್ ಸಿಸ್ಟಮ್ ಇದೆ ಅದರಲ್ಲಿಯೂ ಕೂಡ ತಾವು ಆದಷ್ಟು ಬೇಗ ಸುಧಾರಣೆಯನ್ನು ತಾವು ನೋಡ್ತೀರಿ. ವಿ ವಿಲ್ ಬಿ ಹ್ಯಾವಿಂಗ್ ವೆರಿ ಸ್ಟರ್ನ್ ಆ್ಯಕ್ಷನ್, ಝೀರೋ ಟಾಲರೆನ್ಸ್ ಫಾರ್ ಎನಿ ಕೈಂಡ್ ಆಫ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಎನಿ ಕೈಂಡ್ ಆಫ್ ರೌಡಿಸಮ್, ಲ್ಯಾಂಡ್ ಮಾಫಿಯಾ, ಈವನ್ ಈ ಏನು ಎಕ್ಸಾರ್ಬಿಟೆಂಟ್ ಮೀಟರ್ ಬಡ್ಡಿ ಇದೆ ಅವ್ರ ಮೇಲೂ ಕೂಡ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಸೊ ದ್ಯಾಟ್ಸ್ ವಾಟ್ ಐ ಸೆಡ್. We will start taking action one by one. We have already prioritized. We will start seeing the results also soon. ಯಾರು ವಿಕ್ಟಿಮ್ಸ್ ಇದ್ದಾರೆ, we should go out of the way to help victims. ಯಾರು ದೂರನ್ನು ಕೊಡಲಿಕ್ಕೆ ಸಂಕೋಚ ಪಡೋದಾಗಲಿ, ದೂರನ್ನು ಕೊಡಲಿಕ್ಕೆ ಹೆದರೋಂಥದ್ದಾಗಲಿ ಆಗಲೇಬಾರ್ದು. ಅದೇ ರೀತಿ ಯಾರು ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಇದ್ದಾರೆ, ರೌಡಿ ಎಲಿಮೆಂಟ್ಸ್ ಇದ್ದಾರೆ, we will come very firm and heavily on them. ಅದರಲ್ಲಿ ಡೌಟೇ ಇಲ್ಲ. ಆ್ಯಂಡ್ we will be very fair and impartial. ನಿಷ್ಪಕ್ಷಪಾತವಾಗಿ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಮತ್ತು ಕೆಲಸ ಮಾಡ್ತೀವಿ. ನೀವು ಈಗ ಆಲ್ರೆಡಿ ನಾನು ಎಲ್ಲೆಲ್ಲಿ ಕೆಲಸ ಮಾಡಿ ನೋಡಿದ್ದೀರಿ. ಐ ವರ್ಕ್ಡ್ ಇನ್ ಒನ್ ಆಫ್ ದಿ ಮೋಸ್ಟ್ ಸೆನ್ಸಿಟಿವ್ ಏರಿಯಾಸ್, ಸೆನ್ಸಿಟಿವ್ ಸಿಟೀಸ್, ಸೆನ್ಸಿಟಿವ್ ಡಿವಿಷನ್ಸ್. ಇಲ್ಲಿವರೆಗೆ ಎಲ್ಲರಿಗೂ ಗೊತ್ತಿದೆ ದಟ್ ಐ ವೋಂಟ್ ಬಡ್ಸ್ ಟು ಎನಿ ಕೈಂಡ್ ಆಫ್ ಇನ್ಫ್ಲೂಯೆನ್ಸ್. ಯಾವುದೇ ರೀತಿ ಎವ್ರಿಬಡಿ ಹ್ಯಾಸ್ ರೈಟ್ ಟು ಅಪ್ರೋಚ್ ಫಾರ್ ಲೀಗಲ್ ಥಿಂಗ್ಸ್. ಯಾರೇ ಸಾರ್ವಜನಿಕರಾಗಲಿ, ಜನಪ್ರತಿನಿಧಿಗಳಾಗಲಿ, ಜನಸಾಮಾನ್ಯರಿಗೆ ಕಾನೂನು ಪ್ರಕಾರ ಹೆಲ್ಪ್ ಮಾಡಲಿಕ್ಕೆ ಯಾವ ರೀತಿ ತೊಂದರೆ ಇಲ್ಲ. ಬಟ್ ನೀವು ಇನ್ಫ್ಲೂಯೆನ್ಸು ಮತ್ತು ಒತ್ತಡ ಅಂತ ಹೇಳ್ತಿದ್ರೆ ಯಾವುದೇ ರೀತಿ ಬಿಯಾಂಡ್ ಲಾ ದೇರ್ ಇಸ್ ನೋ ಚಾನ್ಸ್ ಅಷ್ಟೇ ಹೇಳ್ತೀವಿ. ವಿ ವಿಲ್ ಬಿ ಹ್ಯಾವಿಂಗ್ ವೆರಿ ಗುಡ್ ರಿಲೇಷನ್ ವಿತ್ ರೆಸ್ಪೆಕ್ಟ್ ಟು ಮೀಡಿಯಾ. So I will be definitely highly committed, and I will make our officers also highly committed and dedicated towards that. We will see the change. It will take some time, but we will definitely see the change.